ನಾವೆಲ್ಲರೂ JCE ಮತ್ತು NIE ಅಂದರೆ ಇಡೀ ವಿಶ್ವವಿಖ್ಯಾತ ಎಲ್ಲ ಭಾಳಷ್ಟು ಸೈಂಟಿಸ್ಟ್ಗಳನ್ನ ಇವ್ರನ್ನ ಎಲ್ಲ ಕ್ರಿಯೇಟ್ ಮಾಡಿರೋವಂಥ ಒಂದು ಇಂಜಿನಿಯರ್ಸ್ಗಳನ್ನ ಕ್ರಿಯೇಟ್ ಮಾಡಿರೋ ದೇಶನ ಕಟ್ಟಿರುವಂಥ ಒಂದು ಸಂಸ್ಥೆ. ಮೈಸೂರಿಗೆ ಇವತ್ತು ಸಹಿತ NIE ಸಂಸ್ಥೆಯಿಂದ ಮತ್ತು JCE ಸಂಸ್ಥೆಯಿಂದ ಭಾಳಷ್ಟು ಇಂಜಿನಿಯರ್ಗಳು ನಮ್ಮ ಪರಿಸರ ಉಳಿಸೋದಿರ್ಬೋದು ಅಥವಾ ಸ್ಮಾರ್ಟ್ ಪ್ಲ್ಯಾನಿಂಗ್, ಸ್ಮಾರ್ಟ್ ಸಿಟಿ, ಇದೆಲ್ಲದಕ್ಕೂ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಇಂಥ ಒಂದು ಸಂಸ್ಥೆಯಲ್ಲಿ ಈ ಒಂದು ಬೆಳವಣಿಗೆಗಳು ಒಳ್ಳೆಯದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವ್ರಿಗೆ, ಯಾಕಂದರೆ ಇವ್ರಿಗೆ ಏನು ಅಂಡರ್ಟೇಕಿಂಗ್ ಕೊಟ್ಟಿದ್ರು ಗೌರ್ಮೆಂಟಿಗೆ ಮತ್ತು VTUಗೆ, ಅದನ್ನು ಇವರು ಪಾಲಿಸಬೇಕಾಗಿದೆ. ಅದನ್ನು ಇವರು ಪಾಲಿಸದೆ ಅದು ಉಡಾಫೆ ಮಾಡಿದ್ರೆ ಸಂಸ್ಥೆಗೂ ಕೆಟ್ಟ ಹೆಸರು ಮತ್ತು ಇಲ್ಲಿರೋ ಸ್ಟಾಫ್ಗೂ ಒಂದು ಅತಂತ್ರ ಸ್ಥಿತಿ, ಸ್ಟೂಡೆಂಟ್ಸ್ಗಳಿಗೂ ಭಾಳಷ್ಟು ಒಂಥರ ಮನಸ್ಸೆಲ್ಲ ಒಂಥರ ಬೇರೆ ಬೇರೆ ಥರ ಆಗೋವಂಥ ಒಂದು ವಿಚಾರ. ಇದು ಎಲ್ಲರ ಒಂದು ಇವತ್ತು ಇವ್ರಿಗಾಗುತ್ತೆ, ನಾಳೆ ಇನ್ನೊಬ್ರಿಗಾಗ್ತದೆ, ಬೇರೆ ಬೇರೆ ಸಂಸ್ಥೆಗಳಲ್ಲೂ ಈ ಪ್ರಾಬ್ಲಮ್ಸ್ ಆಗ್ತದೆ. ಹಾಗಾಗಿ ಈಗ ಗೌರ್ಮೆಂಟ್ ಒಂದು ಆರ್ಡರ್ಸ್ಗೆ, ಕೋರ್ಟ್ ಆರ್ಡರ್ಸ್ಗೆ ನೀವು ಕ್ಯಾರೆ ಎಂದೇ ಇದ್ದರೆ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಯಾರು ಮಾತು ಕೇಳದಿರಂಗೆ ಆಗೋಗುತ್ತೆ. ಅದು ತುಂಬ ಅತಂತ್ರ ಸ್ಥಿತಿ ಆಗೋಗುತ್ತೆ. ಹಾಗಾಗಿ ಒಂದು ಕಳಕಳಿಯ ಮನವಿ NIE ಒಂದು ಮ್ಯಾನೇಜ್ಮೆಂಟಿಗೆ, ದಯವಿಟ್ಟು ಈ ಒಂದು ನಮಗೇನು ಈ ಕೆಲಸಗಾರರನ್ನ ತೆಗೆದುಹಾಕಿದ್ದಾರೆ ಅದು ನ್ಯಾಯಯುತವಾಗಿದೆ. ಅವ್ರನ್ನ ಒಳಗಡೆ ಸೇರಿಸ್ಕೊಳ್ಳೋಕ್ಕೆ ಅದನ್ನು ದಯವಿಟ್ಟು ಸಾಕಷ್ಟು ಬೇಗ ಅದನ್ನು ಮಾಡಿ. ಭಾಳಷ್ಟು ಇಲ್ಲೇ ನೀವೇ ನೋಡ್ತಾ ಇರೋ ಹಾಗೆ ಭಾಳಷ್ಟು ಮಹಿಳೆಯರು, ದಲಿತರು, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯು ಸೇರಿದ್ದಾರೆ. ಭಾಳಷ್ಟು ಜನಗಳು ಒಂದೂವರೆ ವರ್ಷದಿಂದ ಅವ್ರಿಗೆ ಕೆಲವ್ರಿಗೆ ಸ್ಟ್ರೋಕ್ ಆಗಿದೆ, ಕೆಲವ್ರಿಗೆ ಸಾಲಗಾರರು ಬಂದು ಮನೆ ಮುಂದೆ ನಿಂತ್ಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಅವನ್ನೆಲ್ಲ ನೀವು ಒಂದು ಮಾನವೀಯತೆಯಿಂದ ನೋಡಿ ದಯವಿಟ್ಟು ಇವರಿಗೆ ಒಂದು ನ್ಯಾಯ ಕೊಡಿಸಿ ಅಂತ ಹೇಳಿ ನಾನು NIE ಸಂಸ್ಥೆಗೆ ಒಂದು ಕಳಕಳಿಯ ಮನವಿ. ಹಾಗೆಯೇ ಭಾಳಷ್ಟು MLAಗಳು, MLCಗಳು ಎಲ್ಲರೂ ಬಂದು ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಬಂದು ಕೇಳಿಕೊಂಡು ನೀವು ಬಂದು ಸಪೋರ್ಟ್ ಮಾಡಿ ಅಂತ. ಡೆಫಿನೆಟ್ಲಿ ಇದು ಭಾಳ ಒಂದು ವ್ಯಾಲಿಡ್ ಒಂದು ಪ್ರೊಟೆಸ್ಟು. ಅದರಿಂದ ದಯವಿಟ್ಟು NIE ಸಂಸ್ಥೆಗೆ ಇನ್ನೊಂದು ಸತಿ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಇವರ ಒಂದು ಹೋರಾಟಕ್ಕೆ ನಿಮ್ಮ ಒಂದು ಕರಗಬೇಕು, ಮನಸ್ಸು ಕರಗಬೇಕು. ದಯವಿಟ್ಟು ಇವ್ರಿಗೊಂದು ಸಹಾಯ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿ. ಸ್ಟೇಟ್ಮೆಂಟ್ ಎಲ್ಲ ಗಮನಿಸ್ತಾ ಇದ್ದಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪ್ಲೈನೇ ಇಲ್ಲ ಅಲ್ಲಿ ಅಂತ ಅಲ್ಲ, ಸರ್ಕಾರ ಒಂದು ಆರ್ಡರ್ಸ್ಗೂ ಬೆಲೆ ಇಲ್ಲ, ಕೋರ್ಟ್ ಆರ್ಡರ್ಸ್ಗೂ ಬೆಲೆ ಇಲ್ಲ. ಇದು ಯಾಕೋ ಇದು ಇಲ್ಲಿ ಎಲ್ಲೋ ಒಂದು ಮಿಸ್ ಆಗ್ತಾ ಇದೆ. ಇದು ಎಲ್ಲಿ ಪ್ರಾಬ್ಲಮ್ ಆಗಿದೆ? ಯಾಕೆಂದರೆ NIE ತುಂಬ ಪ್ರತಿಷ್ಠಿತವಾದ ಸಂಸ್ಥೆ. ಇಲ್ಲಿ ಗಂಭೀರ ಭಾಳ ಒಂದು ಇದು ಇಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ, ಯಾಕೆ ಇದು ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ, ಇದು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆಂದರೆ ಈಗ ಶ್ರೀವತ್ಸ ಸರ್ MLA ಅವ್ರು ಬಂದು ಹೋದರು, MLC ವಿವೇಕಾನಂದ ಅವ್ರು ಬಂದು ಹೋದರು, ಪುಟ್ಟಣ್ಣ ಬರ್ತಾ ಇದ್ದಾರೆ, ವಿಶ್ವನಾಥ್ MLC ಬರ್ತಾ ಇದ್ದಾರೆ, ಸೋಮಣ್ಣ ಬಂದಿದ್ದರು. ಎಲ್ಲ ಇವರು ಪೀಪಲ್ ರೆಪ್ರೆಸೆಂಟೇಟಿವ್ಸು, ಜನಪ್ರತಿನಿಧಿಗಳು ಬಂದು ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಯಾಕೆ ಸಾಲ್ವ್ ಆಗ್ತಿಲ್ಲ? ಯಾಕೆಂದರೆ ಇದು ನನ್ನ ಪ್ರಕಾರ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ದೀರ್ಘಕಾಲದ ಸಂಸ್ಥೆ, ಇಲ್ಲಿವರೆಗೆ ಈ ರೀತಿ ಯಾವತ್ತೂ ಆಗೇ ಇಲ್ಲ. ಅದೇ ಹೇಳಿ ಭಾಳ ಆಶ್ಚರ್ಯ. ಯಾಕೆಂದರೆ ನನಗೆ ಭಾಳ ಒಂಥರ ನೋವಾಗ್ತಾ ಇದೆ. ಯಾಕೆಂದರೆ NIE ಈ ಥರ ಮಾಡ್ಬೋದಾ? ಯಾಕೆಂದರೆ NIE ಅಂದರೆ ನಮ್ಮ ಮನಸ್ಸಲ್ಲಿ ಅದೊಂಥರ ದೇವ್ರ ಸಮಾನ. ಎಜುಕೇಷನ್ ಕಾಮನ್ ಆಗಿ ಪ್ರಶ್ನೆ 100% NIE ಕಾಲೇಜ್ ಅದೇ ಎಕ್ಸಾಕ್ಟ್ಲಿ. ಇದು ಒಂಥರ ದೇವ್ರ ಸಮಾನ. ಈ ಸಂಸ್ಥೆ ಇದೆಯಲ್ಲ, ನಮಗೆ ವಿದ್ಯೆ ಕೊಟ್ಟ ಸಂಸ್ಥೆ, ಇದರಲ್ಲಿ ಇಲ್ಲದ ಅನ್ಯಾಯ ಎಲ್ಲ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ ಅನ್ನೋದು ನನಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ. ಯಾಕೆಂದರೆ ಇದೇನಾಗ್ತದೆ, ಈಗ ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ನೀವು ಅಂಡರ್ಟೇಕಿಂಗ್ ಕಾಲೇಜಿಂದ ಕೊಟ್ಟಿದ್ದೀರಾ, ನಾವು ಅಬ್ಸರ್ವ್ ಮಾಡ್ತೀವಿ, ನಾವು ಇದನ್ನು ಮರ್ಜ್ ಮಾಡಿದಾಗ ಅಂತ. ಬಟ್ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಭಾಳ ಆಶ್ಚರ್ಯ ಆಗ್ತಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ಡ್ರು ವೈಲೇಟ್ ಆಗಿದೆ, ಕೋರ್ಟ್ ಆರ್ಡ್ರು ವೈಲೇಟ್ ಆಗಿದೆ, ಜನಪ್ರತಿನಿಧಿಗಳು ಏನೇ ಬಂದು ಕೇಳಿದ್ರೂ ಇದಾಗ್ತದೆ. ಈಗ ಇದರಿಂದ VTUಯಿಂದ ಒಂದು ಕಮಿಟಿ ಫಾರ್ಮೇಷನ್ ಆಗಿದೆಯಂತೆ. ಅವ್ರು ಬಂದು ಇಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಅವ್ರು ಬಂದು ಇಲ್ಲೆಲ್ಲರೂ ಮಾತಾಡಿಸಿ ಎಲ್ಲ ತಿಳ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಟ್ಯೂಸ್ಡೇ ಏನೋ ಅವ್ರದ್ದು ಒಂದು ನಿರ್ಧಾರ ಬರುತ್ತೆ ಹೊರಗಡೆ, ಅಥವಾ ಅದನ್ನು VTU VCಗೆ ಸಬ್ಮಿಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅದ್ರ ಫೈಂಡಿಂಗ್ಸ್ ಏನು ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಕಾದು ನೋಡಬೇಕಾಗತ್ತೆ. ಬಟ್ ಇವ್ರ ಪರನೇ ಫೇವರಬಲ್ ಆಗಲಿ, NIE ಸಂಸ್ಥೆಗೂ ತೊಂದರೆ ಆಗಬಾರ್ದು, ಈ ವರ್ಕರ್ಸ್ಗೂ ತೊಂದರೆ ಆಗಬಾರ್ದು, ಒಂದು ಅಮಿಕಬಲ್ ಆಗಿ ಒಳ್ಳೇದಾಗಲಿ ಅಂತ ಇವರೆಲ್ಲರಿಗೂ ಒಂದು ಹಾರೈಸ್ತೀವಿ. ಸಂಸ್ಥೆಯನ್ನು ಕಟ್ಟಲಿಕ್ಕೆ ಹಿರಿಯರು ಭಾಳ ಕಷ್ಟಪಡ್ತಾರೆ. 100% ತನ್ನ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗ್ಬೋದು. ಪವಿತ್ರ ಸಂಸ್ಥೆ ಥರ ಇಲ್ಲ. ನಾವೆಲ್ಲರೂ ಈಗ ಇಲ್ಲೆಲ್ಲ ಇದ್ದಾರಲ್ಲ, ಇವ್ರು ಒಂದು ಮಾತಾಡ್ತಾ ಇದ್ದಾರೆ ಹೊರತು ಅವರಿಗೂ ಸಂಸ್ಥೆ ಮೇಲೆ ಯಾವುದೇ ಥರದ್ದು ಇದೆ. ಯಾಕೆಂದರೆ ಅದು ಅನ್ನ ಕೊಟ್ಟಿರೋ ಸಂಸ್ಥೆ. ನಮಗೂ ಸಹಿತ ಈ NIE ಮೇಲೆ ಭಾಳಷ್ಟು ಗೌರವ ಇದೆ, ಇವರೆಲ್ಲರಿಗೂ ಗೌರವ ಇದೆ. ಏನು ನೊಂದು ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಹೆಸರುಗಳನ್ನು ಕೂಡ ಕೆಲಸ ಆಗ್ತಾ ಇದೆ. ಹೌದು, ಈಗ ಏನೇನು ಇಷ್ಟು ವರ್ಷ NIE ಹೆಸರು ಮಾಡ್ಕೊಂಡು ಬಂದಿತ್ತು, ಇದು ಒಂದು ಸಣ್ಣ ಇನ್ಸಿಡೆಂಟಲ್ಲಿ ಅದೆಲ್ಲ ಬೀದಿ ಪಾಲಾಗ್ತಾ ಇದೆ. ಇದೀಗ ರೋಡಿಗೆ ಬಂದಿದೆ. ಇದು ಬೀದಿನ ತಾನೇ, ಈಗ ನಾವು ಬೀದಿಲೇ ಹೋರಾಟ ಮಾಡ್ತಾ ಇರ್ತೀವಿ, ಬೀದಿಗೆ ಬಂದಾಯ್ತು ಈಗ. ಸೊ ಅದಕ್ಕೆ ಈಗಲೂ ನಾವು ಕಾಲ ಮಿಂಚಿಲ್ಲ.
ನನಗನ್ಸುತ್ತೆ ಅಮಿಕಬಲ್ ಆಗಿ ಮ್ಯಾನೇಜ್ಮೆಂಟ್ ಅವರು ಇವರು ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಲೀಡರ್ಸ್ಗಳು ಈ ಒಂದು ಹೋರಾಟದಲ್ಲಿ ನಿರಂತರಾಗಿರುವಂಥ ಲೀಡರ್ಸ್ಗಳನ್ನ ಕರೆಸಿ ಟೇಬಲ್ ಮೇಲೆ ಪರಸ್ಪರ 2 ನಿಮಿಷ ಕುತ್ಕೊಂಡು ಮಾತಾಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ನಾವು ಬುದ್ಧಿ ಹೇಳೋಕ್ಕೆ ನಾವು ಆ ಒಂದು ಇದು ಒಂದು ಮೆಂಬರ್ ಅಲ್ಲ, ಅಷ್ಟು ದೊಡ್ಡವರಾಗಿಲ್ಲ ಇನ್ನೂ. ಆ ದೃಷ್ಟಿಯಿಂದ ನನಗೇನು ಅನ್ಸುತ್ತೆ, ಒಂದು ಕೋರ್ಟ್ ಆರ್ಡರ್ಸ್ಗಾರು ಬೆಲೆ ಕೊಡಬೇಕು, ಇಲ್ಲ ಸರ್ಕಾರದ ಆರ್ಡರ್ಸ್ಗಾರು ಬೆಲೆ ಕೊಡಬೇಕು. ಬಟ್ ಇಲ್ಲಿ ಯಾವುದೂ ನಡೀತಿಲ್ಲ. ಇದು ಭಾಳ ದುಃಖಕರವಾದ ಸಂಗತಿ, ಭಾಳ ಬೇಜಾರಾಗುವಂಥ ಒಂದು ಪರಿಸ್ಥಿತಿ. ಅಂದರೆ ಸಂಸ್ಥೆಯ ಪವಿತ್ರತೆ ಹಾಳಾಗ್ತದೆ 100% ಹಾಳಾಗ್ತದೆ. ಯಾಕೆಂದರೆ NIJC ಎಲ್ಲ ಇದು ನಾವು ಒಂಥರ ಫೌಂಡರ್ಸ್ ಆಫ್ ಮೈಸೂರು ಇದು ಡೆವಲಪ್ಮೆಂಟ್. ಹಾಗಾಗಿ ಇಲ್ಲಿಂದ ಭಾಳಷ್ಟು ಜನಗಳು ಒಳ್ಳೊಳ್ಳೆ ಗ್ರ್ಯಾಜುಯೇಟ್ಸ್ಗಳು ಎಲ್ಲೆಲ್ಲೋ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾಳಷ್ಟು ಒಂದು ಸಾಧನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೊಂದು ಕಂಪ್ಯೂಟರ್ ಕಂಪನಿಗಳಿರ್ಬೋದು ಅಥವಾ ದೊಡ್ಡ ಮಿಲಿಯನರ್ಸ್ ಎಲ್ಲ ಆಗೋಗಿದ್ದಾರೆ. ಹಾಗಾಗಿ ಇಂಥ ಒಂದು ಕ್ರಿಯೇಟ್ ಮಾಡಿರೋ ಸಂಸ್ಥೆಗೆ ಈ ಪರಿಸ್ಥಿತಿ ಬರಬಾರ್ದು.